ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ವಿಮಾನ ಪತನವಾಗಿದ್ದು ವಿಮಾನದಲ್ಲಿದ್ದ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಪುಣೆ ಜಿಲ್ಲೆಯ ಬಾರಾಮತಿ ಬಳಿ ಸಂಭವಿಸಿದ ಲಘು ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸಾವಿಗೀಡಾಗಿದ್ದು, ಈ ಅಪಘಾತದಲ್ಲಿ ಪವಾರ್ ಮಾತ್ರವಲ್ಲದೆ ಪೈಲಟ್ ಹಾಗೂ ಇತರೆ ಮೂವರು ಮಂದಿ ಸಹ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಈ ವಿಮಾನ ದುರಂತದ ಅಸಲಿ ಕಾರಣ ಏನು? ಕೊನೆ ಕ್ಷಣದಲ್ಲಿ ಏನಾಯ್ತು? ವಿಮಾನ ಪತನದ ದೃಶ್ಯವನ್ನ ಕಂಡಂತಹ ಜನ ಹೇಳ್ತಾ ಇರೋದು ಏನು? ವಿಮಾನ ಸ್ಫೋಟಗೊಂಡ ಬಳಿಕ ಮತ್ತೆ ಸ್ಫೋಟಗೊಂಡಿದ್ದು ಯಾಕೆ? ಹಾಗಾದ್ರೆ ಇದರಿಂದ ಏನಾದ್ರೂ ಸಂಚು ಅಡಗಿದ್ಯಾ? ಅಜಿತ್ ಪವಾರ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನ ಯಾವುದು? ಅದರ ಸ್ಪೆಷಾಲಿಟಿ ಏನು? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಈ ವಿಮಾನ ಪತನದ ಹಿಂದೆ ರಾಜಕೀಯ ವ್ಯಕ್ತಿಗಳ ಕೈವಾಡ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಈ ವೇಳೆ ತುರ್ತು ಭೂಸ್ಪರ್ಶ ಮಾಡುವಾಗ ರನ್ವೇ ಮೇಲೆಯೇ ಲಘು ವಿಮಾನ ಪತನವಾಗಿದೆ ಎಂಬ ಮಾಹಿತಿ ಸಿಕ್ಕಿದೆ. ಇದರಿಂದ ಸ್ಥಳೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಪತನಗೊಂಡ ಲಘು ವಿಮಾನ ಡಿಸಿಎಂ ಅಜಿತ್ ಪವಾರ್ ಅವರಿಗೆ ಸಂಬಂಧಿಸಿದ್ದು ಎಂದು ತಿಳಿದು ಬಂದಿದೆ. ವಿಮಾನದ ಅವಶೇಷಗಳು ಬೆಂಕಿಯಿಂದ ಆವರಿಸಿದ್ದನ್ನು ನೋಡಿದಂತಹ ಸ್ಥಳೀಯರು ಆಘಾತಕ್ಕೊಳಗಾಗಿದ್ದಾರೆ. ಇದೇ ವೇಳೆ ಅಪಘಾತದ ಸ್ಥಳದಿಂದ ದಟ್ಟ ಹೊಗೆ ಆಗಸದೆತ್ತರಕ್ಕೆ ಬೆಂಕಿ ಚಿಮ್ಮಿದ್ದು, ಈ ದೃಶ್ಯವನ್ನ ನೋಡಿದಂತಹ ಜನ ಈ ವಿಮಾನ ಪತನಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ತಿಳಿಸಿದ್ದಾರೆ. ಪ್ರಾಥಮಿಕ ವರದಿಗಳ ಪ್ರಕಾರ ವಿಮಾನವು ಅಂತಿಮ ಹಂತದಲ್ಲಿ ತಾಂತ್ರಿಕ ತೊಂದರೆಯನ್ನು ಎದುರಿಸಿದೆ. ಹೀಗಾಗಿ ತುರ್ತು ಭೂಸ್ಪರ್ಶ ಮಾಡಲು ಪ್ರಯತ್ನಿಸಿದ್ರಂತೆ. ಆದ್ರೆ ತಾಂತ್ರಿಕ ಸಮಸ್ಯೆ ಇನ್ನಷ್ಟು ಕೂಡ ಉಲ್ಬಣಗೊಂಡಿತ್ತು. ಇದರ ಪರಿಣಾಮವಾಗಿ ವಿಮಾನ ರನ್ವೇಯಲ್ಲಿ ಅಪಘಾತ ಸಂಭವಿಸಿತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಕುರಿತು ಅಧಿಕಾರಿಗಳು ಇನ್ನೂ ಕೂಡ ವಿವರವಾದಂತಹ ಮಾಹಿತಿಯನ್ನು ಬಿಡುಗಡೆ ಮಾಡಲಿಲ್ಲ. ಸದ್ಯ ಘಟನಾ ಸ್ಥಳದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಪಘಾತಕ್ಕೆ ನಿಖರ ಕಾರಣ ಏನು ಅಂತ ತಿಳಿದು ಬರಲಿದೆ. ಇದೇ ವೇಳೆ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದ ವಿಮಾನವು ಹಾರಾಟದ ವೇಳೆ ಸ್ವಲ್ಪ ಅಸ್ಥಿರವಾಗಿ ಕಾಣಿಸಿಕೊಂಡು ನೆಲಕ್ಕೆ ಅಪ್ಪಳಿಸಿದೆ. ತಕ್ಷಣವೇ ಸ್ಫೋಟಗೊಂಡಿದೆ ಅಂತ ಪ್ರತ್ಯಕ್ಷದರ್ಶಿಗಳು ಕೂಡ ಹೇಳಿದ್ದಾರೆ. ಬೆಳಗ್ಗೆ 8:50ಕ್ಕೆ ಅಪಘಾತ ಸಂಭವಿಸಿದ ನಂತರ ಸಂಪೂರ್ಣ ವಿಮಾನ ಬೆಂಕಿಗೆ ಆಹುತಿಯಾಯಿತು. ನಂತರ ಸತತ 4ರಿಂದ 5 ಸ್ಫೋಟಗಳು ಸಂಭವಿಸಿದ್ವು. ಇದನ್ನು ಕಂಡಂತಹ ಜನ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಬಾರಾಮತಿ ವಿಮಾನ ನಿಲ್ದಾಣವನ್ನು ಸುತ್ತುತ್ತಿದ್ದಂತಹ ವಿಮಾನವನ್ನು ಗಮನಿಸಿದ್ದೀವಿ. ಅದು ಒಂದು ಸುತ್ತು ಹಾಕ್ತು ಸ್ವಲ್ಪ ಅಸ್ಥಿರವಾಗಿ ಕೂಡ ಕಾಣಿಸಿಕೊಳ್ತು. ಇದಾದ ಬಳಿಕ ವಿಮಾನ ಇಳಿಯಲು ರನ್ವೇ ಸಮೀಪಿಸ್ತಾ ಇದ್ದಂತೆ ಬಲವಾಗಿ ನೆಲಕ್ಕೆ ಬಡಿದು ಸ್ಫೋಟಗೊಳ್ತು. ನಮ್ಮ ಮನೆಯವರೆಗೂ ದೊಡ್ಡ ಶಬ್ದ ಕೇಳಿಸ್ತು ಅಂತ ಸ್ಥಳೀಯ ಮಹಿಳೆಯರು ಹೇಳಿದ್ದಾರೆ. ಏನೋ ವಿಮಾನ ಕೆಳಗಿಳಿಯುವ ಮೊದಲು ಓರೆಯಾಗಿತ್ತು. ನಾವು ಸ್ಫೋಟವನ್ನ ಕಣ್ಣಾರೆ ನೋಡಿದ್ದೀವಿ ಮತ್ತು ಅದು ಭಯಾನಕವಾಗಿತ್ತು. ಸ್ಫೋಟದ ನಂತರ ವಿಮಾನದ ಹಲವಾರು ಬಿಡಿ ಭಾಗಗಳು ಗಾಳಿಯಲ್ಲಿ ಆರಿದ್ವು ಮತ್ತು ನಮ್ಮ ಮನೆಯ ಬಳಿ ಬಂದು ಬಿದ್ವು ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿಮಾನ ಇಳಿಯುವಾಗ ನಿಯಂತ್ರಣ ಕಳೆದುಕೊಂಡಂತೆ ಕಾಣ್ತು. ಕೆಳಗೆ ಬರುವ ರೀತಿ ಕಂಡು ಅದು ಆಘಾತಕ್ಕೀಡಾಗಿದೆ ಅಂತ ಕೂಡ ನಾವು ಅಂದ್ಕೊಂಡ್ವಿ. ಇನ್ನು ರನ್ವೇಯಿಂದ ಸರಿಸುಮಾರು 100 ಅಡಿ ಎತ್ತರದಲ್ಲಿತ್ತು. 4ರಿಂದ 5 ಸತತ ಸ್ಫೋಟಗಳು ಸಂಭವಿಸಿದ್ವು. ಅದು ವಿಮಾನದ ಹತ್ತಿರ ಹೋಗದಂತೆ ನಮ್ಮನ್ನ ತಡೆಯಿತು. ಇದು ದೊಡ್ಡ ಬೆಂಕಿ ಅವಘಡವಾಗಿದ್ದು ಪವಾರ್ ಅವರು ವಿಮಾನದಲ್ಲಿದ್ದರು ಅಂತ ನಮಗೆ ನಂತರ ತಿಳಿದು ಬಂತು. ಇದು ನಮಗೆ ಇನ್ನಷ್ಟು ಕೂಡ ಆಘಾತಕಾರಿಯಾಯಿತು ಅಂತ ಮತ್ತೊಬ್ಬ ಪ್ರತ್ಯಕ್ಷದರ್ಶಿ ಕೂಡ ಹೇಳಿದ್ದಾರೆ. ಇನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ನೀಡಿರುವ ಪ್ರಾಥಮಿಕ ವರದಿ ಪ್ರಕಾರ ವಿಮಾನವು ಬೆಳಗ್ಗೆ ಸರಿಸುಮಾರು 8:45 ಹೊತ್ತಿಗೆ ಅಂತಿಮ ಹಂತದಲ್ಲಿ ಅಸ್ಥಿರತೆ ಹಾಗೂ ಅನೇಕ ತಾಂತ್ರಿಕ ದೋಷವನ್ನು ಎದುರಿಸಿತ್ತು. ಈ ವೇಳೆ ಪೈಲಟ್ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ತುರ್ತು ಭೂಸ್ಪರ್ಶ ಮಾಡುವುದಾಗಿ ಮುಂದಾಯಿತು. ಆದ್ರೆ ವಿಮಾನವು ಇದ್ದಕ್ಕಿದ್ದಂತೆ ನಿಯಂತ್ರಣ ಕಳೆದುಕೊಳ್ಳುತ್ತೆ. ಇದರಿಂದ ರನ್ವೇಗೆ ವಿಮಾನ ಅಪ್ಪಳಿಸಿದ್ರಿಂದ ಬೆಂಕಿ ಹೊತ್ಕೊಂಡಿತ್ತು. ಇನ್ನು ಫ್ಲೈಟ್ ರಾಡರ್ ಪ್ರಕಾರ ವಿಮಾನವು ಬಾರಾಮತಿ ವಿಮಾನ ನಿಲ್ದಾಣಕ್ಕೆ ಇಳಿಯಲು ಪ್ರಯತ್ನಿಸಿದಾಗ ಪತನಗೊಂಡಿದೆ. ಅಜಿತ್ ಪವಾರ್ ಮಾತ್ರವಲ್ಲದೆ 2 ಪೈಲಟ್ಗಳು ಮತ್ತು 2 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಮೃತರಲ್ಲಿ ಓರ್ವ ಪವಾರ್ ಅವರ ವೈಯಕ್ತಿಕ ಭದ್ರತಾ ಅಧಿಕಾರಿಯೂ ಕೂಡ ಸೇರಿದ್ದಾರೆ. ಹಾಗಾದ್ರೆ ವಿಮಾನ ಅಪಘಾತದ ಕೊನೆ ಕ್ಷಣದಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋದಾದ್ರೆ, ಮುಂಬೈನಿಂದ ಬಾರಾಮತಿಗೆ ಹೊರಟಿದಂತಹ ಚಾರ್ಟರ್ಡ್ ವಿಮಾನ ಬುಧವಾರ ಬೆಳಗ್ಗೆ ಅಪಘಾತಕ್ಕೀಡಾಗಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಈ ಘಟನೆ ಬೆಳಗ್ಗೆ 8:45 ಸುಮಾರಿಗೆ ನಡೆದಿದೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಹಾಗೂ ರಾಷ್ಟ್ರವಾದಿ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥ ಅಜಿತ್ ಪವಾರ್ ವಿಮಾನದಲ್ಲಿದ್ದರು. ಇನ್ನು ಜಿಲ್ಲಾ ಪರಿಷತ್ ಚುನಾವಣೆಗಾಗಿ ಸಾರ್ವಜನಿಕ ರ್ಯಾಲಿಯಲ್ಲಿ ಭಾಗವಹಿಸಲು ಪವಾರ್ ಅವರು ಬಾರಾಮತಿಗೆ ಪ್ರಯಾಣಿಸ್ತಾ ಇದ್ರು. ಇನ್ನು ಮಂಗಳವಾರ ಅಜಿತ್ ಪವಾರ್ ಅವರು ಮುಂಬೈನಲ್ಲಿದ್ರು. ಅಲ್ಲಿ ಅವರು ಮೂಲಸೌಕರ್ಯ ಕುರಿತು ಮಹಾರಾಷ್ಟ್ರ ಸಚಿವ ಸಂಪುಟ ಸಮಿತಿಯ ಸಭೆಯಲ್ಲಿ ಭಾಗವಹಿಸಿದ್ರು. ಇನ್ನು ಅಪಘಾತದ ನಂತರ ಸುರಕ್ಷಿತ ಕ್ರಮವಾಗಿ ಬಾರಾಮತಿಯ ವಿಮಾನ ನಿಲ್ದಾಣದ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇದರಿಂದಾಗಿ ಆಗಮನ ಮತ್ತು ನಿರ್ಗಮನ ವಿಮಾನಗಳೆರಡೂ ಕೂಡ ವಿಳಂಬವಾಗಿದೆ. ಇನ್ನು ಈ ದುರ್ಘಟನೆಗೆ ಕಾರಣವಾದ ಸಣ್ಣ ವಿಮಾನವು ಖಾಸಗಿಯಾಗಿ ನಿರ್ವಹಿಸಲ್ಪಟ್ಟ ಚಾರ್ಟರ್ ವಿಮಾನವಾಗಿದ್ದು ಮುಂಬೈನಿಂದ ನಿಗದಿತ ರಾಜಕೀಯ ರ್ಯಾಲಿಗಾಗಿ ಹೊರಟಿತ್ತು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಮುನ್ನ ಪವಾರ್ ಅವರು 4 ಪ್ರಮುಖ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೆ ವಿಧಿಯ ಘೋರ ಆಟಕ್ಕೆ ಇಂದು ಸುಟ್ಟು ಭಸ್ಮವಾಗಿದ್ದಾರೆ. ಹಾಗಾದ್ರೆ ಲಿಯನ್ ಜೆಟ್ 45XR ವಿಮಾನದ ಬಗ್ಗೆ ನೋಡೋದಾದ್ರೆ, ಅಪಘಾತಕ್ಕೀಡಾದ ಲಿಯರ್ ಜೆಟ್ 45XR ವಿಮಾನವು ಭಾರತದ ಅತಿದೊಡ್ಡ ನಾನ್ ಶೆಡ್ಯೂಲ್ಡ್ ವಿಮಾನ ನಿರ್ವಾಹಕದಲ್ಲಿ ಒಂದಾದ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಒಡೆತನಕ್ಕೆ ಸೇರಿದೆ. ಲಿಯರ್ ಜೆಟ್ 45 ಎಂಬುದು ಬೊಂಬಾರ್ಡಿಯರ್ ಏರೋಸ್ಪೇಸ್ ತಯಾರಿಸಿದಂತಹ ಮಧ್ಯಮ
ಗಾತ್ರದ ಬಿಸಿನೆಸ್ ಜೆಟ್ ಆಗಿದೆ. ಇದು 2000ದಿಂದ 2235 ನಾಟಿಕಲ್ ಮೈಲುಗಳ ವ್ಯಾಪ್ತಿಯನ್ನು ಹೊಂದಿದೆ. ಇದು 8 ಆಸನಗಳನ್ನ ಹೊಂದಿದ್ದು ತನ್ನ ಹೈ ಸ್ಪೀಡ್ ಕ್ರೂಸಿಂಗ್ ಗೆ ಹೆಸರುವಾಸಿಯಾಗಿದೆ. ಇನ್ನು 2 ಹನಿವೆಲ್ TFE 731 ಎಂಜಿನ್ ಗಳಿಂದ ನಡೆಸಲ್ಪಡುವ ಈ ವಿಮಾನ ಬರೋಬ್ಬರಿ 51,000 ಅಡಿಗಳವರೆಗೆ ಹಾರಬಲ್ಲದು. ಈ ವಿಮಾನವು ತನ್ನ ವೇಗ ಮತ್ತು ದಕ್ಷತೆ ಹಾಗೂ ಆರಾಮದಾಯಕ ಕ್ಯಾಬಿನ್ ಗೆ ಹೆಸರುವಾಸಿಯಾಗಿದೆ. ಇನ್ನು ಈ ಬಿಸಿನೆಸ್ ಜೆಟ್ ಅನ್ನ ಕಡಿಮೆ ಮತ್ತು ಮಧ್ಯಮ ದೂರದ ವಿಮಾನಗಳಿಗಾಗಿ ವಿನ್ಯಾಸ ಮಾಡಲಾಗಿದೆ. ವಿಮಾನವು 45 ಅಡಿ ರೆಕ್ಕೆಯನ್ನ ಮತ್ತು 9,752 ಕೆಜಿ ತೂಕವನ್ನು ಹೊಂದಿದೆ. ಇನ್ನು VRS ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ VK ಸಿಂಗ್ ಸ್ಥಾಪಿಸಿದ್ರು. ಅವರ ನಾಯಕತ್ವದಲ್ಲಿ VSR ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯನ್ನ VK ಸಿಂಗ್ ಸ್ಥಾಪಿಸಿದ್ರು. ಅವರ ನಾಯಕತ್ವದಲ್ಲಿ VSR ವೆಂಚರ್ಸ್ ವಿಮಾನಗಳನ್ನ ನಿರ್ವಹಿಸ್ತಾ ಇದೆ ಮತ್ತು ಆಪರೇಟ್ ಮಾಡ್ತಾ ಇದೆ. ಇನ್ನು ಈ ಸಂಸ್ಥೆಯು ಖಾಸಗಿ ಜೆಟ್ ಚಾರ್ಟರ್ಗಳು, ಹೆಲಿಕಾಪ್ಟರ್ ಬಾಡಿಗೆಗಳು, ಏರ್ ಆಂಬ್ಯುಲೆನ್ಸ್ ಮತ್ತು ವಿಮಾನ ಗುತ್ತಿಗೆಯಲ್ಲಿ ಪರಿಣಿತಿಯನ್ನು ಹೊಂದಿದೆ. ಈ ಕಂಪನಿಯ ಫ್ಲೀಟ್ ನಲ್ಲಿ ಲಿಯರ್ ಜೆಟ್ 45XR, ಬೀಚ್ ಕ್ರಾಫ್ಟ್, ಸೂಪರ್ ಕಿಂಗ್ ಏರ್, B200 ಮತ್ತು ಅಗಸ್ಟಾ 109 ಹೆಲಿಕಾಪ್ಟರ್ ಗಳಂತಹ ವೈವಿಧ್ಯಮಯ ವಿಮಾನಗಳು ಕೂಡ ಸೇರಿವೆ. ಇನ್ನು ನವದೆಹಲಿಯ ಮಹಿಪಾಲ್ಪುರದಲ್ಲಿ ಈ ಕಂಪನಿಯು ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದ್ದು, ಈ ಕಂಪನಿಯು ಸಮಗ್ರ ವಾಯುಯಾನ ಸಲಹಾ ಮತ್ತು ವಿಮಾನ ನಿರ್ವಹಣಾ ಸೇವೆಯನ್ನ ಒದಗಿಸುತ್ತೆ. ಇದೇ ವಿಮಾನದಲ್ಲಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣ ಮಾಡ್ತಾ ಇದ್ರು. ಈ ವೇಳೆ ಘೋರ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಅಜಿತ್ ಪವಾರ್ ಅವರು 8 ಬಾರಿ ಗೆದ್ದಂತಹ ಕ್ಷೇತ್ರದಲ್ಲೇ ದುರ್ಮರಣಕ್ಕೀಡಾಗಿದ್ದು ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ಕಹಿ ಘಟನೆಯಾಗಿದೆ. ಇನ್ನು ಅಜಿತ್ ದಾದಾ ಎಂದು ಖ್ಯಾತಿ ಗಳಿಸಿದಂತಹ ಇವರ ರಾಜಕಾರಣದಲ್ಲಿ ಯಾರು ಕೂಡ ಶಾಶ್ವತ ಮಿತ್ರರು ಅಥವಾ ಶತ್ರುಗಳಲ್ಲ ಅಂತ ರಾಜಕೀಯ ಮಾಡಿದ ಮಾಸ್ ಲೀಡರ್ ಆಗಿದ್ರು. ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ಮತ್ತು ಶಾಶ್ವತ ಸ್ಥಾನ ಪಡೆದುಕೊಂಡಿದ್ದಂತಹ ರಾಜಕಾರಣಿಯೊಬ್ಬರ ವೃತ್ತಿ ಜೀವನ ಕರಾಳವಾಗಿ ಕೊನೆಗೊಂಡಂತಾಗಿದೆ. ಅಜಿತ್ ಪವಾರ್ ಅವರಿಗೆ 66 ವರ್ಷ ವಯಸ್ಸಾಗಿತ್ತು. ಮಹಾರಾಷ್ಟ್ರದ ಸಾರ್ವಜನಿಕ ಜೀವನದಲ್ಲಿ ಆಳವಾಗಿ ಹೆಣೆದುಕೊಂಡಿರುವಂತಹ ಪವಾರ್ ಕುಟುಂಬದಲ್ಲಿ 1959 ಜುಲೈ 22ರಂದು ಅಜಿತ್ ಪವಾರ್ ಜನಿಸುತ್ತಾರೆ. ಮನೆ ರಾಜಕೀಯ ಅಂಗಳವಾಗಿದ್ದರಿಂದ ಬಹುಬೇಗನೆ ಜನಪ್ರಿಯತೆ ಕೂಡ ಸಿಗುತ್ತೆ. ಆರಂಭದಲ್ಲಿ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ರಾಜಕೀಯವನ್ನ ರೂಪಿಸಿದ ಸಹಕಾರಿ ಸಂಸ್ಥೆಗಳ ಪ್ರಾಬಲ್ಯವನ್ನ ತೋರಿಸಿ ಪ್ರಮುಖ ರಾಜಕೀಯ ನಾಯಕರಾಗ್ತಾರೆ. ಸಕ್ಕರೆ ಕಾರ್ಖಾನೆಗಳು, ಹಾಲು ಒಕ್ಕೂಟಗಳು ಮತ್ತು ಸ್ಥಳೀಯ ಬ್ಯಾಂಕ್ಗಳೊಂದಿಗೆ ಕೆಲಸ ಮಾಡುವ ಮೂಲಕ ತಮ್ಮ ಬಾಹುಗಳನ್ನ ವಿಸ್ತರಿಸಿಕೊಳ್ತಾರೆ. ಶರದ್ ಪವಾರ್ ಅವರ ಸಹೋದರ ಅನಂತ್ ಪವಾರ್ ಅವರ ಮಗ ಎನ್ನುವುದು ರಾಜಕೀಯ ಹೆಜ್ಜೆಯನ್ನ ಸುಲಭವಾಗಿ ಇಡಲು ಕೂಡ ಸಹಕಾರವಾಯಿತು. ಇನ್ನು ಸ್ಥಳೀಯ ಸಂಸ್ಥೆಗಳು ಮತ್ತು ಸಹಕಾರಿ ವಲಯದಲ್ಲಿ ಆರಂಭಿಕ ಹುದ್ದೆಗಳ ನಂತರ 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಬಾರಿಗೆ ಆಯ್ಕೆಯಾಗ್ತಾರೆ. ಅದೇ ವರ್ಷ ಆ ಸ್ಥಾನವನ್ನ ತಮ್ಮ ದೊಡ್ಡಪ್ಪ ಶರದ್ ಪವಾರ್ ಅವರಿಗಾಗಿ ಬಿಟ್ಕೊಡ್ತಾರೆ. ಪ್ರಧಾನಿ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಶರದ್ ಪವಾರ್ ರಕ್ಷಣಾ ಸಚಿವರಾಗಿದ್ರು. ಇದಾದ ಬಳಿಕ 1991ರಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ದೊಡ್ಡಪ್ಪ ಶರದ್ ಪವಾರ್ ಅವರ ಭದ್ರಕೋಟೆಯಾಗಿದ್ದ ಬಾರಾಮತಿ ವಿಧಾನಸಭಾ ಕ್ಷೇತ್ರವನ್ನ ಗೆದ್ದು ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಆ ಬಳಿಕ ಸತತವಾಗಿ 8 ಬಾರಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸಿಡಿದ ನಂತರ 1999ರಲ್ಲಿ ಶರದ್ ಪವಾರ್ PA ಸಂಘ ಮತ್ತು ತಾರಿಕ್ ಅನ್ವರ್ ಅವರು NCP ಅನ್ನು ಸ್ಥಾಪಿಸುತ್ತಾರೆ. ಆ ಬಳಿಕ ಶರದ್ ಪವಾರ್ ಅವರಿಗೆ ದೊಡ್ಡ ಪ್ರಮಾಣದ ಬಲವಾಗಿ ಅಜಿತ್ ಗೋಚರವಾಗ್ತಾರೆ. 1992ರಲ್ಲಿ ಶರದ್ ಪವಾರ್ ಅವರು ಮುಖ್ಯಮಂತ್ರಿಯಾದಾಗ ಅಜಿತ್ ಅವರು ಮಣ್ಣು ಸಂರಕ್ಷಣೆ, ವಿದ್ಯುತ್ ಮತ್ತು ಯೋಜನಾ ಖಾತೆ ರಾಜ್ಯ ಸಚಿವರಾಗ್ತಾರೆ. 1999ರಲ್ಲಿ ಕಾಂಗ್ರೆಸ್ NCP ಸಮ್ಮಿಶ್ರ ಸರ್ಕಾರದಲ್ಲಿ ನೀರಾವರಿ ಇಲಾಖೆಯ ಕ್ಯಾಬಿನೆಟ್ ಸಚಿವರಾಗ್ತಾರೆ. 2003ರಲ್ಲಿ ಸುಶೀಲ್ ಕುಮಾರ್ ಶಿಂದೆ ಅವರು ಸಂಪುಟದಲ್ಲಿ ಹೆಚ್ಚುವರಿಯಾಗಿ ಗ್ರಾಮೀಣ ಅಭಿವೃದ್ಧಿ ಖಾತೆಯನ್ನು ಪಡೆಯುತ್ತಾರೆ. 2004ರ ವಿಧಾನಸಭಾ ಚುನಾವಣೆಯನ್ನ ಗೆದ್ದು ಕಾಂಗ್ರೆಸ್ NCP ಸಮ್ಮಿಶ್ರ ಸರ್ಕಾರದಲ್ಲಿ ದೇಶ್ಮುಖ್ ಮತ್ತು ನಂತರ ಅಶೋಕ್ ಚೌಹಾಣ್ ಅವರ ಸಂಪುಟದಲ್ಲಿ ಜನಸಂಪನ್ಮೂಲ ಸಚಿವಾಲಯವನ್ನ ಹೊಂತಾರೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.